ನೋಡಿ, ಮೊನ್ನೆ ನೀವು ಕೇಂದ್ರ ಸಚಿವರು ಬೆಂಗಳೂರಿಗೆ ಬಂದು ಸಭೆ ಮಾಡಿಸಿದ್ರು, ಸದರ್ನ್ ಎನರ್ಜಿ ಮಿನಿಸ್ಟರ್. ನೀವೆಲ್ಲ ನೋಡಿರ್ಬೋದು ಅವ್ರು ಏನು ಪ್ಲಸ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸ್ಮಾರ್ಟ್ ಮೀಟರ್ನ ಕಡ್ಡಾಯ ಮಾಡಿ ಅಂತ ಹೇಳಿದ್ದಾರೆ. ನಾನು ಹೆಚ್ಚಿಗೆ ಅದರ ವಿಚಾರ ಮಾತಾಡಲಿಕ್ಕೆ ಹೋಗೋದು, ಯಾಕಂದರೆ ಕೋರ್ಟ್ ಮುಂದುಗಡೆ PA ಹಾಕಿದ್ದಾರೆ. ಕೋರ್ಟದು ಏನು ತೀರ್ಮಾನ ಬರ್ತದೆ ಆ ತೀರ್ಮಾನ ಆದಮೇಲೆ ಅದರ ವಿಚಾರ ಮಾತಾಡ್ತಾರೆ. ನೋಡಿ, ನಾನು ಅದು ಯಾರು ಬೇಕಾದ್ರೆ ಏನು ಬೇಕಾದ್ರೆ ಹೇಳ್ಬೋದು. ನಾನು ಅದಕ್ಕೆ ಎಲ್ಲ ನಮ್ಮ ಆಫೀಸರ್ಗಳನ್ನ ಕೂತ್ಬಿಟ್ಟು ಅದು ಯಾವಾಗ ಆಪಾದನೆ ಬಂದಿದೆ ನೆಕ್ಸ್ಟ್ ಡೇನೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದೀನಿ. ನೀವು ನೋಡಿರ್ಬೋದು. ನಾನು ಹೇಳ್ದನ್ನು ನೀವು ನಂಬಲಿಕ್ಕಾಗದೇ ಇದ್ದರೆ ಕೋರ್ಟಿಗೆ ಹೋಗಿದ್ದಾರೆ. ನಾನು ಆವತ್ತೇ ಹೇಳಿದೆ ಚಿಕ್ಕಮಗಳೂರಲ್ಲಿ, ಒಳ್ಳೆಯದಾಯಿತು ಕೋರ್ಟಿಗೆ ಅಟ್ಲೀಸ್ಟ್ ಹೋದರೆ ಅವರ ವಾದನ ಮುಂದೆ ಇಡಲಿ, ನಮ್ಮ ವಾದನ ನಾವು ಮುಂದೆ ಇಡ್ತೀವಿ. ಕೋರ್ಟ್ ಮೇಲೆ ಏನು ತೀರ್ಪು ಕೊಡ್ತಾರೆ ಅದ್ರ ಪ್ರಕಾರ ಎಲ್ಲರೂ ಒಪ್ಕೊಳ್ಳೋಣ. ನೋಡಿ, ಅವರಿಗೆ ಕಿಕ್ಕು ಇಲ್ಲ ಬ್ಯಾಕು ಇಲ್ಲ. ಇನ್ನು ನಾವೇನು ಮಾಡಲಿಕ್ಕಾಗುತ್ತೋ ಈ ಪ್ರತಿಯೊಂದಕ್ಕೂ ಮಾಡಿದ್ರಲ್ಲ. ಇದು ನಮ್ಮ ಬೆಂಗಳೂರಲ್ಲಿ ಒಂದು ಒಳ್ಳೆ ಬ್ರಿಡ್ಜ್ ಮಾಡಿದ್ವಿ, ಫ್ಲೈಓವರ್ ಮಾಡಲಿಕ್ಕೆ, ಸ್ಟೀಲ್ ಬ್ರಿಡ್ಜ್ ಅಂತ ಬಿಟ್ಟು. ಆಗಲೂ ಕಿಕ್ ಬ್ಯಾಕ್ ಆರೋಪ ಮಾಡಿದ್ರು. ಲಾಸ್ಟಿಗೆ ಬ್ರಿಡ್ಜೇ ಇಲ್ಲ. ಇವತ್ತು ಜನ ಎಲ್ಲರೂ ಇವತ್ತು ಸಫರ್ ಮಾಡ್ತಾ ಇದ್ದಾರೆ. ಅವರಿಗೆ ಪ್ರತಿಯೊಂದಕ್ಕೂ ಕಿಕ್ ಬ್ಯಾಕೆ. ಅದಕ್ಕೆ ನಾನೇನು ಹಿಂಗೆ ಉತ್ತರ ಕೊಡಲಿಕ್ಕಾಗೋದು? ಕಿಕ್ ಬ್ಯಾಕ್ ಇದ್ದರೆ ಅವ್ರ ಹತ್ರ ಸಾಕ್ಷ್ಯಾಧಾರ ಇದ್ದರೆ ತಗೊಂಡೋಗಿ ಕೋರ್ಟಿಗೆ ಕೊಡಲಿ, ಅಥವಾ ಲೋಕಾಯುಕ್ತಕ್ಕೆ ಹೋಗಿದ್ದಾರೆ ಕೊಡಲಿ, ನನಗೆ ಬೇಡ ಅಂತ ಹೇಳೋದಿಲ್ಲ. ಸುಮ್ಮನೆ ಹೇಳ್ಕೊಂಡಿದ್ರೆ ಆಗ್ತದಾ? ನೋಡಿ, ಅದಕ್ಕೆ ನೀವು ಕೇಳಬೇಕು ಅವ್ರನ್ನ. ಪ್ರತಿ ಇದರಲ್ಲಿ ಸಮೇತ ಜಾರ್ಜ್ ಮೇಲೆ ಯಾಕೆ ಆರೋಪ ಮಾಡಿದ್ರು ನೀವು ಕೇಳಬೇಕು. ಈಗ DK ರವಿ ವಿಚಾರದಲ್ಲಿ CBI ಮಾಡಿದರು. CBI ಏನು ಹೇಳಿದ್ರು? ನನ್ನ ಕರೆಸಲೇ ಇಲ್ಲ CBI ಅವರು. ಇವರು ಆಪಾದನೆ ಮಾಡಿ ಅಸೆಂಬ್ಲಿಯಲ್ಲಿ ಮಲಗಿ ಎಲ್ಲ ಮಾಡಿದಾರಲ್ಲ. ಆ CBI ರಿಪೋರ್ಟ್ ನೋಡಿದ್ರ ನೀವು ಯಾರಾದರೂ? ನೀವು ನೋಡಿರೋಕ್ಕಿಲ್ಲ, BJP ಅವರು ನೋಡಿರೋಕ್ಕಿಲ್ಲ. ಏನು ಹೇಳ್ತಾರೆ ಅಂತ ಇಟ್ಟುಬಿಟ್ರೆ, KJ ಜಾರ್ಜ್ ಆಗಲಿ ಅವರು ಯಾವುದೇ ಒಂದು ಕಂಪನಿ ಸಮೇತದಲ್ಲಿ ಯಾವುದೇ ರೀತಿಯಲ್ಲಿ ಇದಿಲ್ಲ ಅಂದ್ಬಿಟ್ಟು ಹೇಳಿದ್ರು. ಅದೇ ರೀತಿ ಗಣಪತಿ ಕೇಸಲ್ಲಿ ಏನು ಮಾಡಿದ್ರು? ಎಲ್ಲ ಹಾಕಿ ಫೈಟ್ ಮಾಡೋದು ಎಲ್ಲ ಮಾಡಿಬಿಟ್ಟು ಏನಾಯ್ತು ಲಾಸ್ಟಿಗೆ? ಏನು ಹೇಳಿದ್ರು CBI ಅವರು? ಗಣಪತಿ ಕೇಸ್ ಸುಸೈಡ್ ಅಂದ್ಬಿಟ್ಟು ಹೇಳಿದ್ರು. ಹೌದು ತಾನೆ? ಅದ್ರ ವಿಚಾರ ಯಾರು ಕೇಳಿದಾರ ಅವ್ರನ್ನ? ಏನು ಟಾರ್ಗೆಟ್? ನಾನು ಕಾಂಗ್ರೆಸ್ ಅವರಿಗೆ ಕಾಂಗ್ರೆಸ್ಸಿಂದಟ್ಟು ಸಿಂಹ ಸ್ವಪ್ನ ಆಗಿಬಿಟ್ಟಿದೆ. ಈಗ 136 ಜನ MLAಗಳು ಗೆದ್ದಿದ್ದಾರೆ. ಇವರು ಎಲ್ಲಿಯಾದರೂ ಒಂದು ಸತಿ ಆದರೂ ಅವ್ರ ಶಕ್ತಿಯಿಂದ ಗೆದ್ದು ಅಧಿಕಾರದ ಬಂದಿದ್ದಾರಾ? ಕಾಂಗ್ರೆಸ್ಸು ಎಷ್ಟೋ ವರ್ಷಗಳಿಂದ ಎಲ್ಲ ಮಾಡಿ ಇವತ್ತು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಅವರಿಗೆ ಸಹಿಸಲಿಕ್ಕೆ ಆಗೋದಿಲ್ಲ. ನಾನು ಸಾಫ್ಟ್ ಆದರೆ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗ್ತಾಯಿದ್ದೀರಾ? ನಿಮಗೆಲ್ಲ ಗೊತ್ತೇ ಇರೋಕ್ಕಿಲ್ಲ. ಸ್ಟೇಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದೀನಿ, ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ, ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ಮಾಡಿದೆ, HUD ಮಿನಿಸ್ಟರ್ ಆಗಿ. ನೋಡಿ, ನಾವು ಈ ಸಂತೆಯಲ್ಲಿ ನಿಂತುಬಿಟ್ಟು ಬೈದಂಗೆ ನಾವು ಬೈಲಿಕ್ಕಾಗ್ತದ? ನಾವು ಸ್ವಲ್ಪ ಗಂಭೀರವಾಗಿ ಹೇಳ್ತೀವಿ. ಈಗ ಗಂಭೀರವಾಗಿ ತಾನೇ ಹೇಳಿದ್ದು. ನೀವು ಅವ್ರನ್ನೇ ಕೇಳಬೇಕಲ್ಲ. ನೋಡಿ, ನನಗೆ ಶಕ್ತಿ ಇದೆ, ನಮ್ಮ ಪಕ್ಷಕ್ಕೆ ಶಕ್ತಿ ಇದೆ, ನಮ್ಮ ಚೀಫ್ ಮಿನಿಸ್ಟರ್ ಇದ್ದಾರೆ. ನಾವು ಯಾವುದೇ ದುರುದ್ದೇಶದಿಂದ ಕೂಡಿದಂಥ ಆರೋಪಗಳನ್ನ ಎದುರಿಸಲಿಕ್ಕೆ ನಾವು ಶಕ್ತಿವಂತರಾಗಿ ನಾವು ಎದುರಿಸ್ತೀವಿ. ಆರೋಪ ಮಾಡ್ತಾ ಇರುವಂಥ BJP ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್? ವಿಪಕ್ಷ ದೇವರು ಅವರಿಗೆ ಒಳ್ಳೆ ಬುದ್ಧಿ ಕೊಡಲಿ ಎಂದು.